ಕರ್ಕೊಂಡೋಗಿ ಪ್ಲೀಸ್ ಪ್ಲೀಸ್ ನನ್ನೂ ಕರ್ಕೊಂಡೋಗಿ ಪ್ಲೀಸ್. ಚಿಕ್ಕಮ್ಮ ಅಯ್ಯಯ್ಯೋ ಮಂತ್ರವಾದತ್ತೆ ಇಲ್ಲೇ ಬಂದ್ಬಿಟ್ರಲ್ಲಪ್ಪ. ಛೇ, ಅಭಿಷೇಕನ ತಂದು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ 2 ಗೂಬೆಗಳು ಅಡ್ಡ ಬಂದವು. ಏನ್ ಚಿಕ್ಕಮ್ಮ ಎಲ್ಲೋ ಹೊರಟಿರೋ ಹಾಗಿದೆ? ಮನೇಲಿದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತೀರಲ್ವಾ, ಅದಕ್ಕೆ ನೆಮ್ಮದಿಯಾಗಿ 2 ದಿನ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಓ ಹೌದಾ? ಅಯ್ಯಯ್ಯೋ, ಸೊಸೆ ಕೈನಲ್ಲಿ ಹಣ್ಣು ಕಾಯಿ ಬುಟ್ಟಿರೋ ಇದೆ ಅಲ್ಲ, ತಿರ್ಗಾಡ್ಕೊಂಡು ಬರೋಕೆ ಹೋಗೋದಿಕ್ಕೆ ಹಣ್ಣು ಕಾಯಿ ಯಾಕೆ ಅಂತ. ಇಲ್ಲ ಇಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಏನ್ ಚಿಕ್ಕಮ್ಮ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸುಳ್ಳು ಹೇಳ್ಬೇಕಾ? ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದ್ರೆ ನಾವ್ಯಾರು ನಿಮ್ಮನ್ನ ಅಡ್ಡಿ ಮಾಡಲ್ಲಪ್ಪ. ಪಾಪ ಕಣೆ, ಅವ್ರ ಸೊಸೆಗೆ ಒಂದು ಮುದ್ದಾದ ಮಗು ಆಗಲಿ ಅಂತ ದೇವ್ರಿಗೆ ಪೂಜೆ ಹೋಮ ಮಾಡ್ಸಕ್ಕೆ ಹೋಗ್ತಿರ್ಬೇಕು ಅಲ್ವಾ? ಹೌದಾ ಚಿಕ್ಕಮ್ಮ? ಚಿಕ್ಕಮ್ಮ, ಯಾವ ದೇವಸ್ಥಾನ ಅಂತ ಹೇಳಿ, ನಾವು ನಮ್ಮ ಅತ್ತಿಗೆನ ಕರ್ಕೊಂಡು ಬರ್ತೀವಿ. ದೇವ್ರ ತೀರ್ಥ ಹಾಕ್ಸಿದ್ಮೇಲಾದರೂ ನಮ್ಮ ಅತ್ತಿಗೆಗೆ ಮಕ್ಕಳಾಗುತ್ತೋ ಏನೋ. ಎಲ್ಲ ಇವರ ಅಮ್ಮ ಮಕ್ಕಳಿಬ್ರು ನನ್ನ ಮುಂದೆನೇ ನಾಟಕ ಆಡ್ತಿದಾರಲ್ಲ. ಇಲ್ಲ ಇಲ್ಲ, ಹಾಗೇನಿಲ್ಲ. ನಮ್ಮ ಬೀಗರ ಸಂಬಂಧಿಕರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಂತೆ, ಅದಕ್ಕೆ ಬನ್ನಿ ಅಂತ ಫೋನ್ ಮಾಡಿದ್ರು, ಹೋಗ್ತಾ ಇದ್ದೀವಿ. ಚಿಕ್ಕಮ್ಮ, ಸತ್ಯನಾರಾಯಣ ಪೂಜೆ ಅಂತ ಸುಳ್ಳು ಹೇಳಬಾರ್ದು. ಹಾಗೇನಾದರೂ ಸುಳ್ಳು ಹೇಳಿದ್ರೆ ಹೋದ ಕೆಲಸನೂ ನೆಟ್ಟಿಗೆ ಆಗಲ್ವಂತೆ. ರಾಗಿಣಿ, ಏನಿದು ಕೊಯ್ರಿ? ಎಲ್ಲಿಗೋ ಹೊರಟಿದ್ದೀವಿ, ನಿಂಗೆ ಯಾಕೆ ಅದೆಲ್ಲ? ಒಳ್ಳೆ ಕೆಲಸಕ್ಕೆ ಹೊರಟಾಗ ಬಾಯಿ ಬಂದಾಗ ಮಾತಾಡಬೇಡ, ದಾರಿ ಬಿಡು. ಸಾರಿ, ಆಲ್ ದ ಬೆಸ್ಟ್. ಹೋಗಿ ಬನ್ನಿ. ಅಮ್ಮಂಗೆ ವಿಷ ಕುಡ್ಸೋದು ಅಂತಿದ್ದಾರೆ. ಅಮ್ಮ ಅಮ್ಮ, ನೀನ್ ಏನು ಕುಡಿಬೇಡ, ಇವ್ರಿನ್ನೂ ಒಳ್ಳೆಯವರಾಗಿಲ್ಲ, ಕೆಟ್ಟವರಾಗೇ ಇದ್ದಾರೆ. ನಾನು ವಿಷ ಕೊಡೋಷ್ಟು ಕೆಟ್ಟ ಅತ್ತೆ ಅಲ್ಲ ನೋಡು ಯಶೋದ, ನೀನು ಅಷ್ಟು ದೊಡ್ಡ ತ್ಯಾಗ ಎಲ್ಲ ಮಾಡೋದು ಬೇಕಾಗೇ ಇಲ್ಲಮ್ಮ. ನಮಗೋಸ್ಕರ ಒಂದು ಸಣ್ಣ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಏನು ಗೊತ್ತಾ, ರಾಗಿಣಿ ಒಂದು ಫೈಲ್ ತಂದಿದ್ದಾಳೆ, ಅದನ್ನು ತೊಗೊಂಡು ಹೋಗಿ ನೀನು ಮುದ್ದಿನ ಅಜ್ಜಿ ಹತ್ರ ಒಂದು ಸೈನ್ ಮಾಡಿಸ್ಕೊಂಡು ಬಂದರೆ ಅಷ್ಟೇ ಸಾಕು. ಸೈನಾ? ಏನದು? ಅತ್ತಿಗೆ, ಇದನ್ನ ವಿಲ್ ಅಂತಾರೆ. ಆ ಮುದುಕಿ ಕೈಲಿ ಇದಕ್ಕೊಂದು ಸೈನ್ ಮಾಡಿಸ್ಬಿಟ್ರೆ ಸಾಕು. ಈ ವಿಲ್ ಅಂದ್ರೆ ಏನು? ಅವತ್ತು ಈ ಮಂತ್ರವಾದಿ ಅತ್ತೆ ಇದನ್ನೇ ಹೇಳಿದ್ಲು. ಇಲ್ಲ, ಈ ಕೆಲಸ ಎಲ್ಲ ನನ್ನಿಂದ ಆಗೋದಿಲ್ಲ. ಯಾಕಾಗಲ್ಲ? ನೀನ್ ಹೇಳಿದ್ರೆ ಆ ಮುದುಕಿ ತುಟಿಕ್ ಪಿಟಿಕ್ ಕನ್ನದೆ ಸೈನ್ ಮಾಡ್ತಾಳೆ. ಈ ಕೆಲಸ ನೀನೇ ಮಾಡಬೇಕು. ಇಲ್ಲ, ಈ ವಿಲ್ಗೆ ನನ್ನಿಂದ ಸೈನ್ ಮಾಡ್ಸೋಕ್ಕಾಗೋದಿಲ್ಲ. ನನ್ನನ್ನು ಬಲವಂತ ಮಾಡಿಬಿಡಿ. ಇದನ್ನು ವಿಲ್ ಅಂತ ಹೇಳು ಅಂತ ಹೇಳಿದವ್ರು ಯಾರು ನಿನಗೆ? ಪ್ರತಿ ತಿಂಗಳು ಮುದುಕಿಗೆ ಬರೋ ಪೆನ್ಷನ್ ಡ್ರಾ ಮಾಡೋದಕ್ಕೆ ಬ್ಯಾಂಕ್ ಚಲನ್ಗೆ ಸೈನ್ ಮಾಡಿಸ್ತೀಯಲ್ಲ, ಅದೇ ಇದು ಅಂತ ಹೇಳಿ ಸೈನ್ ಮಾಡಿಸು ಅಷ್ಟೇ. ಅಜ್ಜಿ ನನ್ನ ತುಂಬ ನಂಬಿದ್ದಾರೆ. ಅವ್ರಿಗೆ ಸುಳ್ಳು ಹೇಳಿ ಮೋಸ ಮಾಡೋದಾ? ನನ್ನಿಂದ ಆಗೋದಿಲ್ಲ. ಅಮ್ಮ ಆಗಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ಅಮ್ಮಂಗೆ ಕಷ್ಟ ಕೊಡ್ತಿದ್ದೀರಾ? ಓಹೋ,
ಯಾವ ಮೂಲೆಯಿಂದ ಅಜ್ಜಿನೋ ಅವಳು ನಿನಗೆ? ಎಲ್ಲಿಂದಲೋ ಬಂದಿರೋಳು ನೀನು. ನಾವು ಹುಟ್ಟಿದಾಗಿಂದನೂ ಆ ಮುದುಕಿನ ನೋಡ್ತಾನೆ ಬಂದಿದ್ದೀವಿ. ನಮಗಿಂತ ಗಟ್ಟಿ ರಕ್ತ ಸಂಬಂಧನಾ ನಿಂದು? ಅಮ್ಮ ಈ ಮಂತ್ರವಾದ ಜೊತೆ ತುಂಬಾ ಮಾತಾಡ್ತಿದ್ದಾಳೆ, ಇವಳಿಗೆ ಹುಷಾರ್ ಹೇಳಮ್ಮ. ಏಯ್, ಬೇರೆ ಯಾರ್ದೋ ಆಸ್ತಿನ ನಮ್ಮ ಹೆಸರು ಬರ್ಸ್ಕೊಡು ಅಂತ ನೀನನ್ನು ಕೇಳ್ತಾ ಇಲ್ಲ. ನಮಗೆ ಬರಬೇಕಾದ ಆಸ್ತಿನ ನಮಗೆ ಕೊಡ್ದೇನ ಆ ಮುದುಕಿ ತಕರಾರು ಮಾಡ್ತಿದೆ. ನಮಗೆ ದಾರಿ ಬಿಟ್ಟರೆ ಬೇರೆ ಗೊತ್ತಿಲ್ಲ, ಅದಕ್ಕೆ ನಿನ್ನನ್ನು ಕೇಳ್ತಾ ಇರೋದು. ನೀನು ಆ ಮುದುಕಿ ಹತ್ರ ಈ ವಿಲ್ಗೆ ಸೈನ್ ಮಾಡಿಸ್ಕೊಡ್ಲೇಬೇಕು. ಇಲ್ಲ, ಇದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಹೇಳಿ, ನಾನು ಮಾಡ್ತೀನಿ. ನಾನು ಹೀಗೆ ದ್ರೋಹ ಮಾಡೋಕ್ಕಾಗೋದಿಲ್ಲ, ನನ್ನ ಬಿಟ್ಬಿಡಿ. ನೋ ಚಾನ್ಸ್. ಬಿಡಕ್ಕಾಗಲ್ಲ, ಬಿಡೋದು ಇಲ್ಲ. ಇವತ್ತು ನೀನು ಈ ಕೆಲಸ ಮಾಡಲೇಬೇಕು. ದೇವ್ರೇ, ಯಾಕೆ ಹೀಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ಅಜ್ಜಿ ನನ್ನನ್ನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಅಂಥವ್ರಿಗೆ ನಾನು ಮೋಸ ಮಾಡೋದಾ? ಏಯ್, ಆ ಮುದುಕಿ ಸ್ವಂತದವ್ರನ್ನ ಕಾಲ್ ಕಸ ಮಾಡಿ ನಿಂತರ ಎಲ್ಲಿಂದರೋ ತಿಪ್ಪೆ ಅಂತ ಬಂದವ್ರನ್ನ ತಲೆ ಮೇಲೆ ಕೂಸ್ಕೊಂಡಿರೋದಕ್ಕೆ ನಮ್ಗೆ ಇವತ್ತು ಬೇಡ ಸ್ಥಿತಿ ಬಂದಿರೋದು. ಹೆಚ್ಚಿಗೆ ಮಾತಾಡ್ಬೇಡ ಕಡೆ, ನಾವು ಹೇಳ್ದಷ್ಟು ಕೇಳು ಅಷ್ಟೇ. ಇಲ್ಲ, ನೀವೆಷ್ಟೇ ಒತ್ತಾಯ ಮಾಡಿದ್ರು ನಾನು ಈ ಕೆಲಸ ಮಾಡೋದಿಲ್ಲ. ಇನ್ನು ಗಟ್ಟಿಯಾಗಿ ಜೋರಾಗಿ ಹೇಳು. ಅತ್ತಿಗೆ, ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಮರ್ಯಾದೆಯಾಗಿ ನಾವು ಹೇಳಿದ ಕೆಲಸ ಮಾಡು. 3 ಹೊತ್ತು ಅಜ್ಜಿ ಸೇವೆಯಲ್ಲಿ ಬಿದ್ದಿರೋಳು ನೀನು. ಅವಳ ತಿಂಡಿ ಊಟ ಎಲ್ಲ ನೀನೇ ನೋಡ್ಕೊಳ್ಳೋದು. ನಾಳೆ ದಿನ ಆ ಮುದುಕಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನೇ ಸಾಯಿಸ್ದೆ ಅಂತ ಆಗತ್ತೆ. ಅಯ್ಯೋ ದೇವ್ರೆ, ಅಂತ ಪಾಪದ ಕೆಲಸ ನಾನು ಯಾಕೆ ಮಾಡಲಿ? ಆಹಾ, ನೀನ್ ಮಾಡಲ್ಲ, ನಾವು ಮಾಡಿ ನಿನ್ ತಲೆ ಕಟ್ಬೋದಲ್ವಾ? ಅಯ್ಯೋ ಇದೇನಪ್ಪ, ಅಜ್ಜಿನ ಸಾಯಿಸ್ಬಿಡ್ತೀನಿ ಅಂತಾರೆ. ನೋಡು, ನಿಮ್ಮಜ್ಜಿ ಉಸಿರಾಡ್ಕೊಂಡು ಬದುಕಿರ್ಬೇಕು ಅಂದ್ರೆ ಅವಳನ್ನ ಕೊಂದು ಪಾಪ ನಿನ್ ತಲೆಗೆ ಬರಬಾರ್ದು ಅಂದ್ರೆ ನಾವು ಹೇಳಿದ ಕೆಲಸನ ನೀವು ಮಾಡ್ಲೇಬೇಕು. ಬಾನ ಜೊತೆ ನಡಿಯಮ್ಮ. ಅಯ್ಯಯ್ಯೋ ಇದೇನಪ್ಪ, ಅಮ್ಮನ ಹೇಳ್ಕೊಂಡು ಹೋಗ್ಬಿಟ್ರು. ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗಿ ಆ ಮುದುಕಿ ಕೈಲಿ ಸೈನ್ ಮಾಡಿಸ್ಕೊಂಬಾ. ಪಾಪ ಅಮ್ಮಂಗೆ ಎಲ್ಲಾರು ಕಷ್ಟ ಕೊಡ್ತಾರೆ. ಆ ಮಂತ್ರವಾದಿಯತ್ತೆ ನನ್ನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೆದರ್ಸ್ಬಿಡ್ತಾಳೆ. ಅಮ್ಮ, ಆ ನಿತ್ಯ ಇನ್ನೊಂದು ಅವಂತರ ಮಾಡಕ್ ಹೊರಟಿದ್ದಾಳೆ. ಯಾಕೋ ನಮ್ಮ ಪ್ರಾಚಾರನೇ ಸರಿ ಇಲ್ಲ ಅನ್ಸುತ್ತೆ. ಅನ್ಕೊಂಡಿದ್ದ ಕೆಲಸ ಯಾವುದೂ ಆಗ್ತಾ ಇಲ್ಲ.